ತಾಯ್ತನ ಎನ್ನುವುದು ಹೆಣ್ಣಿನ ಬದುಕಿನಲ್ಲಿ ಒಂದು ಮಹತ್ವದ ಕ್ಷಣ. ಅದನ್ನು ಸುಖಕರವಾಗಿರಿಸಬೇಕು ಎಂಬುದೇ ನಮ್ಮ ಆಶಯ. ಈ ಆಶಯದ ಫಲವಾಗಿ ಕಳೆದ ಆಗಸ್ಟ್ನಲ್ಲಿ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಸಿದ್ವಿ. ಆಗ 300 ಜನ ಅದರಲ್ಲಿ ಪಾಲ್ಗೊಂಡಿದ್ದರು. ಅಷ್ಟೂ ಜನಕ್ಕೆ ನಮ್ಮ ಆಸ್ಪತ್ರೆಯಲ್ಲೇ ಸುಖಕರ ಪ್ರಸವ ಮಾಡಿದ್ದೇವೆ, ಮಕ್ಕಳ ಆರೈಕೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸ್ವಾಮೀಜಿಯವರ 13ನೇ ಪಟ್ಟಾಭಿಷೇಕ. ಅದರ ಅಂಗವಾಗಿ ಏನಾದರೂ ದೊಡ್ಡ ಕಾರ್ಯಕ್ರಮ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಜನ್ಯಸಿರಿ 2 ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಅದರ ಫಲವಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಒಂದು 450 ಜನ ಗರ್ಭಿಣಿ ಸ್ತ್ರೀಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇವರೆಲ್ಲರ ಸಂಪೂರ್ಣ ಆರೋಗ್ಯದ ಹೊಣೆ ನಮ್ಮದು. ನಾವು ಕಳೆದ ಜನ್ಯಸಿರಿ 1ರ ಅಂಗವಾಗಿ ಈ ನಾರ್ಮಲ್ ಹೆರಿಗೆಗೆ 5,000 ರೂಪಾಯಿ, ಸಿಸೇರಿಯನ್ ಹೆರಿಗೆಗೆ 8,000 ರೂಪಾಯಿ ಎಂದು ಘೋಷಣೆ ಮಾಡಿದ್ದೆವು. ಇದು ನಮ್ಮ ಆಸ್ಪತ್ರೆ ಚಾರ್ಜ್ ಅಲ್ಲ, ಅದು ಬರೀ ಏನು ನಮಗೆ ಖರ್ಚಾಗುತ್ತೆ ಆ ಔಷಧಿ ಮತ್ತು ಸಾಮಗ್ರಿಗಳಿಗೋಸ್ಕರ ನಾವು ತಗೊತಾ ಇರೋದು. ಇಷ್ಟು ಕಡಿಮೆ ದರದಲ್ಲಿ ಒಳ್ಳೆಯ ಸೌಲಭ್ಯ ನೀಡಬೇಕು ಎಂಬುದು ನಮ್ಮ ಗುರೂಜಿಯವರ ಆಶಯ. ಅದಕ್ಕೆ ತಕ್ಕಂತೆ ನಾವು ಈ ಕಾರ್ಯಕ್ರಮದ ಮೂಲಕ ಅದನ್ನು ನೆರವೇರಿಸ್ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಅದು ಕಳೆದ ಸಲ 300 ಜನ ಬಂದಿದ್ದರು, ಬಟ್ ನಮಗೆ 5 ತಿಂಗಳಲ್ಲಿ ಸುಮಾರು ಒಂದು 700ರಿಂದ 800 ಡೆಲಿವರೀಸ್ ಆಗಿದೆ. ಈಗ 450 ಜನ ಬಂದಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಬೇರೆಯವರು ಬರ್ತಾರೆ. ಸೊ ನಮಗೆ ಖಂಡಿತ ರೆಸ್ಪಾನ್ಸು, ಜನರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಸರ್ಕಾರಿ ಅಲ್ಲಿ ನಮ್ಮ ಆ ಥರದಲ್ಲಿ ಹೌದು, ಬಡವರಿಗೆ ಹೆಚ್ಚಿನ ಅನುಕೂಲ, ಎಲ್ಲರಿಗೂ, ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರಿಗೂ ಅದೇ ರೇಟ್. ಈಗಾಗಲೇ ತಾವು ನೋಡಿದ್ದೀರಿ, ಇದು ಜನ್ಯಸಿರಿ 2ನೇ ಕಾರ್ಯಕ್ರಮ. ಬಹುಶಃ ಮೊದಲನೇ ಕಾರ್ಯಕ್ರಮಕ್ಕಿಂತ 2 ಪಟ್ಟು ಹೆಚ್ಚು ಫಲಾನುಭವಿಗಳು ಇವತ್ತು ಬಂದಿದ್ದಾರೆ. ಅದೇ ತೋರಿಸುತ್ತೆ ಏನು ಅಂದರೆ ನಮ್ಮ ಮೇಲೆ ಜನರು ಇಟ್ಟಿರುವ ನಂಬಿಕೆ. ನಮ್ಮ ಆಸ್ಪತ್ರೆ ಸಾರ್ವಜನಿಕರಿಗೆ, ಸುತ್ತಮುತ್ತಲ ಸಾರ್ವಜನಿಕರಿಗೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲೂ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಾತ್ರ ತುಂಬ ಚೆನ್ನಾಗೇ ಕಾರ್ಯನಿರ್ವಹಿಸ್ತಾ ಇದೆ. ಪ್ರತಿನಿತ್ಯ 200ರಿಂದ 250 ಮಹಿಳೆಯರು ಹೊರರೋಗಿ ಚಿಕಿತ್ಸೆ ಪಡಿತಾ ಇರ್ತಾರೆ. ಜೊತೆಗೆ ನಮ್ಮಲ್ಲಿರುವ ವ್ಯವಸ್ಥೆಯನ್ನು ನೋಡಿ ಅವರು ಖಂಡಿತ ಆ ಬಗ್ಗೆ ತುಂಬ ಪ್ರಶಂಸೆ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಈ ಕಾರ್ಯಕ್ರಮದ ಜೊತೆಗೆ ಅವ್ರಿಗೆ ಕೆಲವು ಎಜುಕೇಷನಲ್ ವೀಡಿಯೋಸ್ ಕೂಡ ತೋರಿಸಿದ್ವಿ. ಮತ್ತು ನಮ್ಮ ಎಲ್ಲ ಮುಖ್ಯಸ್ಥರು ಸುರಕ್ಷಿತ ತಾಯ್ತನಕ್ಕೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ತಾಯಂದಿರಿಗೆ ತಿಳಿಸ್ತಾ ಇದ್ದೇವೆ. ಮತ್ತು ಅವರ ಬಂಧುಗಳೆಲ್ಲ ಬಂದಿದ್ದಾರೆ, ಅವ್ರ ಜೊತೆ ಸಂಬಂಧಿಕರಿದ್ದಾರೆ, ಅವ್ರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸೋದು ಕೂಡ, ಎಜುಕೇಟ್ ಮಾಡೋದು ಕೂಡ ಈ ಕಾರ್ಯಕ್ರಮದ ಉದ್ದೇಶ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ವಂದಿಸಲಿಕ್ಕೆ ಇಚ್ಛೆಪಡ್ತೇವೆ. ಸರ್, ನಾನು ಇದು ನನ್ನ 2nd ಡಿಲಿವರಿ. ಬೇರೆ ಕಡೆ ಫಸ್ಟ್ ಡಿಲಿವರಿ ಆಗಿತ್ತು, ಬಟ್ ಈ ಥರ ಹಾಸ್ಪಿಟಲ್ ನಾನು ನೋಡಿರಲಿಲ್ಲ. ಮತ್ತು ಇದು ನಮ್ಮ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಜನ್ಯಸಿರಿ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಕೆಲವು ಮನೆಗಳಲ್ಲಿ ಫಸ್ಟು ಬೇಬಿ ಶ್ರೀಮಂತ ಮಾಡ್ತಾರೆ, 2nd ಬೇಬಿ ಶ್ರೀಮಂತ ಮಾಡೋದು ರೇರು. ಅಂದರೆ ಇಷ್ಟ ಇರುತ್ತೆ ಕೆಲವ್ರಿಗೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಬಟ್ ಇಲ್ಲೆಲ್ಲ ಹೆಣ್ಮಕ್ಳು ಕರೆಸಿ ಶ್ರೀಮಂತ ಮಾಡ್ತಾಯಿದ್ದಾರೆ. ಹಿಂದೂ ಸಂಪ್ರದಾಯ ಪ್ರಕಾರ ಏನು ಮಾಡಬೇಕು ಆ ಥರ ಕ್ಲೀನಾಗಿ ಸೀರೆ, ಬ್ಲೌಸು, ಹೂವು ಎಲ್ಲ ಕೊಟ್ಟು ನಮಗೆ ತವ್ರ ಮನೆ ಫೀಲ್ ಥರ ಮಾಡ್ತಾಯಿದ್ದಾರೆ. ಮತ್ತು ಹಾಸ್ಪಿಟಲ್ ಅಷ್ಟೇ ತುಂಬ ಹೈಜಿನಿಕ್ ಆಗಿದೆ. ಆಮೇಲೆ ಸ್ಪೆಷಲ್ ವಾರ್ಡು ಅಂತ ಮನೆ ಹೋಗಿ ಚೆಕ್ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗಿದೆ, ತುಂಬ ರೀಸನಬಲ್ ರೇಟು. ಸೊ ಇದನ್ನು ಎಲ್ಲ ಗರ್ಭಿಣಿ ಸ್ತ್ರೀಯರು ಹಾಗೂ ಇವರು ತುಂಬ ಬಡವರು ಇರ್ತಾರಲ್ಲ ಅವರು ಸಹ ಬಂದು ಇದನ್ನು ಸದುಪಯೋಗ ಪಡಿಸ್ಕೊಬೇಕಂತ ಕೇಳ್ಕೊತೀನಿ ಸರ್. ತುಂಬ ಖುಷಿ ಆಗ್ತಿದೆ. ಇದು 3ನೇದು. ಆ್ಯಕ್ಚುಲಿ 2 ಅಬೋಟ್ ಆಗಿತ್ತು ನನಗೆ. ಆಮೇಲೆ ನಾನಲ್ಲಿ ಇದು KC ಜನರಲ್ಲೆಲ್ಲ ತೋರಿಸ್ದೆ, ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇಲ್ಲಿ ಬಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿದೆ ಎಲ್ಲ, ನನಗೆ ತುಂಬ ಇಷ್ಟ ಆಯಿತು. 3 ದಿನ ನಾನು ಅಡ್ಮಿಟ್ ಇದ್ದೆ, ಆದರೆ ಚೆನ್ನಾಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನರ್ಸ್ಗಳು ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಸೀಮಂತನೂ ಅಷ್ಟೇ ಯಾವುದೇ ಹಾಸ್ಪಿಟ್ಲಲ್ಲೂ ಮಾಡಿಲ್ಲ, ನಾನು ನೋಡಿಲ್ಲ. ಈ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಕೇರ್ ತೊಗೊಂಡಿದ್ದಾರೆ. ನಮಸ್ತೆ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಈ BGS MCH ಹಾಸ್ಪಿಟಲಲ್ಲಿ ಈ ಥರ ಸೀಮಂತ ಕಾರ್ಯಕ್ರಮನ ಆಯೋಜಿಸಿರೋದಕ್ಕೆ ಅಲ್ಲಿನ ಟೀಮ್ಗೆ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಎಲ್ಲರೂ ಇವತ್ತು ಬಂದಿದ್ದಾರೆ, ಇಲ್ಲಿನ ಹಾಸ್ಪಿಟಲ್ನ ಕೂಡ ನೋಡ್ತಾ ಇದ್ದಾರೆ, ಇಲ್ಲಿನ ಫೆಸಿಲಿಟಿನ ಪಡಿತಾ ಇದ್ದಾರೆ. ಅಂದರೆ ಮೇಯ್ನಾಗಿ ಇಲ್ಲಿ ಸಿಗ್ತಾ ಇರೋದು ಇವ್ರು ನೋಡ್ಕೊಳ್ಳೋಂಥ ರೀತಿ ಆಗಿರ್ಬೋದು, ಇಲ್ಲಿನ ಫೆಸಿಲಿಟೀಸ್ ಕೊಡ್ತಾ ಇರೋಂಥ ಡಾಕ್ಟರ್ ಆಗಿರ್ಬೋದು, ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಬಡವರಿಗೆ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಭಾಳ ಹೆಲ್ಪ್ ಆಗ್ತಿದೆ. ಸಿಸೇರಿಯನ್ ಅಂದರೆ ಆಚೆಗಡೆ ಎಲ್ಲ ಹೋದರೆ 70
80 ಈ ಥರ ತೊಗೊಳ್ತಾರೆ. ಅದೊಂದು ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಕೇರಿಂಗ್ ಅದು ಕೂಡ ಒಂದು ವೆರಿ ಇಂಪಾರ್ಟೆಂಟು. ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರಬಹುದು, ಅದು ಕೂಡ ಪ್ರತಿಯೊಂದು ರೀಸನಬಲ್ ರೇಟಲ್ಲಿ ಸಿಗ್ತಾ ಇದೆ. ಮೇಯ್ನಾಗಿ ಹೈಜೀನು ಕೂಡ ತುಂಬ ಚೆನ್ನಾಗಿದೆ. ಡಾಕ್ಟರ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಸಂಸ್ಥೆ ಇದೇ ರೀತಿ ಕೂಡ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅಂತಲೂ ಕೂಡ ನಾವೆಲ್ಲರೂ ಆಶಿಸ್ತೀವಿ. ಮತ್ತು ಈ ಸೀಮಂತ ಕಾರ್ಯಕ್ರಮನ ಆಚರಿಸಿ ಸುಮಾರು ಜನಗಳಲ್ಲಿ ಮನಸ್ಸಲ್ಲಿ ಅಚ್ಚುಳಿಯದೆ ಉಳಿಯುತ್ತೆ ಅನ್ನೋದು ಕೂಡ ನನ್ನೊಂದು ಅಭಿಪ್ರಾಯ ಆಗಿದೆ. ಸೊ ಈ ಸಂಸ್ಥೆ ಹೀಗೆ ಬೆಳೀಲಿ ಅಂತಲೂ ಕೂಡ ಆಶಿಸ್ತೀನಿ.